ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಪಂಜಾಬಿ ಸಂಗೀತ ಲೋಕದ ದಂತಕಥೆನೆ ಅಂತ ಹೇಳ್ಬೋದು. ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದ ಗಾಯಕ, ರ್ಯಾಪರ್ ಮತ್ತು ಗೀತ ರಚನೆಕಾರ ಸಿದ್ದು ಮೂಸೇವಾಲಾ ಅವರ ಸಂಪೂರ್ಣ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಸಿದ್ದು ಮೂಸೇವಾಲಾ ಅವರ ನಿಜವಾದ ಹೆಸರು ಸುಖದೀಪ್ ಸಿಂಗ್ ಅಂತ. ಸಿದ್ದು ಅವರ ಜನನ 1993 ಜೂನ್ 11ರಂದು ಭಾರತದ ಪಂಜಾಬ್ ರಾಜ್ಯದ ಮಾನ್ಸಾ ಜಿಲ್ಲೆಯ ಮೋಸಾ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಕುಟುಂಬದ ಪರಿಚಯ ಕೇಳೋದಾದರೆ, ಇವರ ತಂದೆಯ ಹೆಸರು ಬಲ್ಕೌರ್ ಸಿಂಗ್ ಮತ್ತು ತಾಯಿಯ ಹೆಸರು ಚರಣ್ ಕೌರ್ ಅಂತ. ಸಿದ್ದು ತಮ್ಮ ಕುಟುಂಬದೊಂದಿಗೆ ತುಂಬ ಆತ್ಮೀಯ ಸಂಬಂಧ ಹೊಂದಿದ್ದರು. ವಿಶೇಷವಾಗಿ ತಮ್ಮ ತಾಯಿಯ ಮೇಲಿನ ಪ್ರೀತಿ ಅವರ ಹಲವಾರು ಹಾಡುಗಳಲ್ಲಿ ಕೂಡ ಕಾಣಸಿಗುತ್ತದೆ. ಸಿದ್ದು ಮೂಸೇವಾಲಾ ಅವರ ಶಿಕ್ಷಣ ಕೇಳೋದಾದರೆ, ಸಿದ್ದು ಮೂಸೇವಾಲಾ ಅವರು ಗುರು ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ಸಂಗೀತದ ಮೇಲೆ ಆಸಕ್ತಿ ಬೆಳೆಸ್ಕೊಡ್ತಾರೆ. ಸಿದ್ದು ಮೂಸೇವಾಲಾ ಅವರು ಸಂಗೀತ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದು 2016ರಲ್ಲಿ ಲೈಸೆನ್ಸ್ ಎಂಬ ಹಾಡಿನ ಒಂದು ಸಾಹಿತ್ಯ ಬರೆದು ಸಂಗೀತ ಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತಾರೆ. ನಂತರ ಸೋಹಿಂಗ್ ಹಾಡಿನ ಮೂಲಕ ಭಾರೀ ಜನಪ್ರಿಯತೆ ಗಳಿಸ್ತಾರೆ. ಸಿದ್ದು ಮೂಸೇವಾಲಾ ಅವರ ಕೆಲವು ಸೂಪರ್ ಹಿಟ್ ಹಾಡುಗಳು ಸೋಹಿಂಗ್, 295, ಸೇಮ್ ಬೀಪ್, ದ ಲಾಸ್ಟ್ ರೈಡ್, ಡಾಲರ್ ಇಂಥ ಮುಂತಾದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿವೆ. ಈ ಹಾಡುಗಳು ಕೋಟ್ಯಾಂತರ ವೀಕ್ಷಣೆಗಳನ್ನು ಕೂಡ ಪಡೆದಿದೆ. ಸಿದ್ದು ಅವರ ಸಾಧನೆ ಕೇಳೋದಾದರೆ, ಸಿದ್ದು ಮೂಸೇವಾಲಾ ಪಂಜಾಬಿ ಸಂಗೀತವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಪ್ರಮುಖ ಕಲಾವಿದರಲ್ಲಿ ಒಬ್ಬರು. ಅವರ ಹಾಡುಗಳು ಭಾರತ ಮಾತ್ರವಲ್ಲದೆ ಕೆನಡಾ, UK, ಆಸ್ಟ್ರೇಲಿಯಾ ಮತ್ತು ಅಮೆರಿಕದಲ್ಲೂ ಕೂಡ ಅಪಾರ ಜನಪ್ರಿಯತೆ ಪಡೆದಿದೆ. ಇವರು 2021ರಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಕೂಡ ಪ್ರವೇಶ ಮಾಡ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ದುರ್ಘಟನೆಕಾರಿ ವಿಷಯ ಏನೆಂದರೆ, 2022 ಮೇ 29ರಂದು ಪಂಜಾಬಿನ ಮಾನ್ಸಾ ಜಿಲ್ಲೆಯಲ್ಲಿ ಸಿದ್ದು ಮೂಸೇವಾಲಾ ಅವರ ಮೇಲೆ ಗುಂಡಿನ ದಾಳಿ ನಡೆಯಿತು. ದುರದೃಷ್ಟವಶ ಕೇವಲ 28ನೇ ವಯಸ್ಸಿನಲ್ಲಿ ಅವರು ಮೃತಪಟ್ಟಿದ್ದಾರೆ. ಇಂದಿಗೂ ಜೀವಂತವಾಗಿರುವ ಹೆಸರು ಸಿದ್ದು ಮೂಸೇವಾಲಾ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅವರ ಹಾಡುಗಳು ಮತ್ತು ಅಭಿಮಾನಿಗಳ ಪ್ರೀತಿ ಅವರನ್ನು ಸದಾ ಜೀವಂತವಾಗಿರಿಸುತ್ತದೆ. ಅವರ ಸಂಗೀತ ಇಂದು ಕೂಡ ಹೊಸ ದಾಖಲೆಗಳನ್ನು ಕೂಡ ನಿರ್ಮಿಸುತ್ತದೆ. ಸಿದ್ದು ಮೂಸೇವಾಲಾ ಅವರ ಜೀವನ ನಮಗೆ ಏನು ಕಲಿಸಿಕೊಡುತ್ತದೆ ಅಂತಂದರೆ, ಹೋರಾಡಬೇಕು ಎಂಬ ಪಾಠವನ್ನು ಕಲಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಈ ಥರ ಹೆಲ್ಪ್ ಟಿಪ್ಸ್, ಬಯೋಗ್ರಫಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ಯಾರ ಬಗ್ಗೆ ವಿಡಿಯೋ ಮಾಡಬೇಕಂತ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.